ನಮಸ್ತೆ. ಇದು ಮಂಡೆಯಿಂದನೇ ಕಂಟಿನ್ಯೂ ಮಾಡಿರುವಂತಹ ವ್ಲಾಗ್. ಮಂಡೇ ನೈಟಲ್ಲಿ ಸ್ವಲ್ಪ ಹಾಗಲಕಾಯಿ ಇತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡೆ. ಬೆಳಗ್ಗೆ ಹಾಗಲಕಾಯಿ ಜೊತೆಗೆ ಚಪಾತಿ ಮಾಡಿಕೊಂಡೆ. ಮತ್ತು ಹಾಗೆ ನಮ್ಮ ಉರುಳಿಲಿ ಹೂಗಳೆಲ್ಲ ತುಂಬ ಹಾಳಾಗಿಬಿಟ್ಟಿತ್ತು. ಊರಿಗೆ ಹೋಗ್ತಾ ಇದ್ದಿಂದ ಹಬ್ಬ ಅಂತ ಅದನ್ನು ಚೇಂಜ್ ಮಾಡೋದಕ್ಕೆ ಆಗಿರಲಿಲ್ಲ. ಅದು ಹೂವೆಲ್ಲ ಒಣಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಹುಳಿನೆಲ್ಲ ನೀಟಾಗಿ ಹುಣಸೆಹಣ್ಣೆಲ್ಲ ಹಾಕಿ ತೊಳೆದು ಅದಕ್ಕೆ ಮತ್ತೆ ಬೇರೆ ನೀರನ್ನ ತುಂಬಿಸ್ಕೊಂಡು ಫ್ಲವರೆಲ್ಲ ಮತ್ತೆ ಹಾಕಿ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಸಲ ಒರೆಸ್ಕೊಂಡೆ. ನಂತರ ಇದ್ದಿದ್ದಂತಹ ಹೂ ನಮ್ಮ ಇಲ್ಲಿ ರಾಮನಗರದಲ್ಲಿ ಬರೀ ಯೆಲ್ಲೋ ಮತ್ತು ರೆಡ್ ಕಲರ್ ಫ್ಲವರ್ ಮಾತ್ರ ಸಿಗುತ್ತೆ ಕಾಮನ್ನಾಗಿ. ಸೊ ಅದರಿಂದನೇ ನಾನು ಡೆಕೋರೇಟ್ನ ಮಾಡಿಕೊಂಡೆ. ನಾನು ಬೆಳೆಸಿರುವಂಥ ಗಿಡದಲ್ಲೂ ಕೂಡ ಬರೀ ರೆಡ್ ಕಲರ್ ಫ್ಲವರ್ಸೇ ಇದೆ. ಸೊ ನಂತರ ನನ್ನ ಮನೆಯಲ್ಲಿ ಹಾಕಿರುವಂತಹ ಮನಿ ಪ್ಲ್ಯಾಂಟ್ ಏನಿದೆ ಅದರಲ್ಲೆಲ್ಲ ಕೆಲವೊಂದಷ್ಟು ಲೀವ್ಸ್ಗಳೆಲ್ಲ ಒಣಗೋಗಿತ್ತು. ಸೊ ಅದನ್ನು ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ವೀಕ್ಲಿ ಒಂದ್ಸಲ ಈ ಥರ ಎಲ್ಲ ಚೆಕ್ ಮಾಡ್ಕೋತಾ ಇದ್ದರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಮತ್ತು ಈ ಥರದ್ದೆಲ್ಲ ಮಾಡೋದ್ರಿಂದ ಮನೇಲಿ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು.